ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಕುರ್ಚಿಗಾಗಿ ನಡೀತಾ ಇರುವಂತಹ ಯುದ್ಧ ಹಾಗೂ ಯುದ್ಧದಲ್ಲಿ ಉರುಳಿಸ್ತಾ ಇರುವ ದಾಳಗಳು, ಪ್ರತಿ ರಾಜಕೀಯ ನಾಯಕರ ಮಾತುಕತೆಗಳು, ಎಲ್ಲದರ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಅನ್ನು ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ನೀವು ನೋಡ್ತಾ ಇದ್ರಿ. ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಅವ್ರು ಹೇಳಿರುವಂತಹ ಅರ್ಥ ಏನು ಮತ್ತು ಈ ಸಂದರ್ಭದಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಬಾಂಬ್ ರೀತಿಯಲ್ಲಿ ಕೆಲಸ ಮಾಡ್ದಂಗೆ ಕಾಣಿಸ್ತಾ ಇದೆ. ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಅನುಮಾನ ನನಗೆ ಯಾಕೋ ಅಂತ ಪರಮೇಶ್ವರ್ ಅವರು ಹೇಳಿದ್ರು. ಮುಖ್ಯಮಂತ್ರಿ ಬದಲಾವಣೆ ಅನುಮಾನ ಅಂತಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಈಗ ಸಿಎಂ ಬದಲಾವಣೆ ಮಾಡ್ತಾರೆ ಅಂತ ನನಗ್ಯಾಕೋ ಅನಿಸ್ತಾ ಇಲ್ಲ. 5 ವರ್ಷ ಕೂಡ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ. ಆಮೇಲೆ ಯಾರ್ಯಾರೋ ಕೊಡೋ ಹೇಳಿಕೆಗಳಿಗೆ ಯಾವುದೇ ಅರ್ಥ ಇರಲ್ಲ ಅಂತ DK ಸೇನೆಗೆ ಡೈರೆಕ್ಟಾಗಿ ಕೌಂಟರ್ ಅಟ್ಯಾಕ್ ಮಾಡ್ದಂಗೆ ಕಾಣಿಸ್ತಾ ಇದೆ. ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ಕೂಡ ಯಾವುದೇ ವಿಚಾರಗಳನ್ನು ಪ್ರಸ್ತಾಪ ಮಾಡಿಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು. ಸೊ ಯಾರ್ಯಾರೋ ಹೇಳಿಕೆಗಳನ್ನು ಕೊಟ್ಟರೆ ಅದಕ್ಕೆ ಕಿಮ್ಮತ್ತಿಲ್ಲ, ಅದಕ್ಕೆ ಹೆಚ್ಚು ಮಹತ್ವವನ್ನು ಕೂಡ ಕೊಡಬೇಕಾಗಿಲ್ಲ ಅಂತ ಯಾರು ಅಗ್ರೆಸಿವ್ ಆಗಿ ಹಕ್ಕು ಪ್ರತಿಪಾದಿಸ್ತಾ ಇದ್ದಾರೆ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಯಾರಾದರೂ ಹೈಕಮಾಂಡ್, ನಮ್ಮಲ್ಲಿ ಹೈಕಮಾಂಡ್ನಲ್ಲಿ ತೀರ್ಮಾನಗಳಾಗೋದು ನಿಮಗೆಲ್ಲ ಗೊತ್ತಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಬಿಟ್ಟು ಏನೂ ಆಗೋದಿಲ್ಲ. ಹೈಕಮಾಂಡ್ನವರು ಯಾರೂ ಕೂಡ ಇಲ್ಲಿವರೆಗೂ ಏನೋ ಲೀಡರ್ಶಿಪ್ ಬದಲಾವಣೆ ಆಗುತ್ತೆ ಅಥವಾ ರಿಷಫಲ್ ಆಗುತ್ತೆ ಯಾರಾದರೂ ಹೇಳಿದಾರಾ? ಇವ್ರು ನಾವೇ ಹೇಳ್ಕೊಂಡು ಒಬ್ಬರು ಹೇಳಿದಾಗ ಇನ್ನೊಬ್ಬರು ನೀವು ಹೋಗಿ ಕೇಳ್ತೀರಾ? ಅವ್ರನ್ನ ನೋಡಿ ಈಗ ಕೇಳಿದ್ರಲ್ಲ, ಹಾಗೆ ಕೇಳ್ತೀರಾ? ಮುಂದಿನ ಅವಧಿಗೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಹೇಳಿದಾರಲ್ಲ. ನಾನು ಕೂಡ ಕ್ಲಾರಿಫೈ ಮಾಡಿದೆ. ನೋಡಪ್ಪ, ಮುಖ್ಯಮಂತ್ರಿ ನಾವೆಲ್ಲ ಆಯ್ಕೆ ಮಾಡೋದು ಮುಖ್ಯಮಂತ್ರಿಗಳು ಇದ್ದಾರೆ. ಮಧ್ಯದಲ್ಲಿ ಬದಲಾಯಿಸ್ತಾರೆ, ಅದು ಮಾಡ್ತಾರೆ, ಅದು ಅವರಿಗೆ ಬಿಟ್ಟಿರೋದು, ನಮ್ಮ ಹೈಕಮಾಂಡ್ನವರಿಗೆ. ನಾವ್ಯಾರು ಆ ಕೆಲಸ ಮಾಡೋಕ್ಕೋ ನಾವು ಬದಲಾಯಿಸೋಕ್ಕಾಗತ್ತಾ? ಅದರಲ್ಲಿ ಆಸಕ್ತಿ ತೋರ್ತಿಲ್ಲ ಅನ್ಸುತ್ತೆ ಯಾರು ಹೈಕಮಾಂಡ್. ಆ ರೀತಿ ಆ ಸಂದರ್ಭ ಬಂದರೆ ಅವ್ರು ಮಾಡ್ತಾರೆ. ಅದು ಸಂದರ್ಭ ಬಂದಾಗ ಹಿಂದೆಲ್ಲ ಮಾಡಿಲ್ವಾ? ಬಂಗಾರಪ್ಪನವ್ರನ್ನ ಬದಲಾಯಿಸಿದ್ರು, ವೀರಪ್ಪ ಮೊಯ್ಲಿಯವರು. ಆ ಸಂದರ್ಭ ಬಂದಾಗ ಮಾಡ್ತಾರೆ. ನನಗೇನು ಆ ರೀತಿ ಅನ್ನಿಸ್ತಾ ಇಲ್ಲಪ್ಪ. ಯಾರಾದರೂ ಹೈಕಮಾಂಡ್, ನಮ್ಮಲ್ಲಿ ಹೈಕಮಾಂಡ್ನಲ್ಲಿ ತೀರ್ಮಾನಗಳಾಗೋದು ನಿಮಗೆಲ್ಲ ಗೊತ್ತಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಬಿಟ್ಟು ಏನೂ ಆಗೋದಿಲ್ಲ. ಹೈಕಮಾಂಡ್ನವರು ಯಾರೂ ಕೂಡ ಇಲ್ಲಿವರೆಗೂ ಏನೋ ಲೀಡರ್ಶಿಪ್ ಬದಲಾವಣೆ ಆಗುತ್ತೆ ಅಥವಾ ರಿಷಫಲ್ ಆಗುತ್ತೆ ಯಾರಾದರೂ ಹೇಳಿದಾರಾ? ಇವ್ರು ನಾವೇ ಹೇಳ್ಕೊಂಡು ಒಬ್ಬರು ಹೇಳಿದಾಗ ಇನ್ನೊಬ್ಬರು ನೀವು ಹೋಗಿ ಕೇಳ್ತೀರಾ? ಅವ್ರನ್ನ ನೋಡಿ ಈಗ ಕೇಳಿದ್ರಲ್ಲ, ಹಾಗೆ ಕೇಳ್ತೀರಾ? ಮುಂದಿನ ಅವಧಿಗೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಹೇಳಿದಾರಲ್ಲ. ಡೀಟೇಲ್ಸ್ ಕೊಡ್ತಾರೆ. ಮಸೂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಸೂದ್, ಹೈಕಮಾಂಡ್ ಅದೇ ಪ್ರಾಬ್ಲಮ್, ಯಾರಿಗೂ ಏನು ಹೇಳ್ತಾನೆ ಇಲ್ಲ, ಇದೆ ಅಂತನೂ ಇಲ್ಲ, ಇಲ್ಲ ಅಂತನೂ ಇಲ್ಲ, ಅಡ್ಗೋಡೆ ಮೇಲೆ ದೀಪ ಇಟ್ಟಂಗಿದೆ. ಸೊ ಇದು ಗೊಂದಲಗಳಿಗೆ ಕಾರಣ ಆಗ್ತಾ ಇದೆ. ಈಗ ಪರಮೇಶ್ವರ್ ಅವರ ಅಸಮಾಧಾನ ಏನು? ಅವ್ರ ಹೆಸರು ಮುನ್ನೆಲೆಗೆ ಬರ್ತಿಲ್ಲ ಅನ್ನೋದಾ ಅಥವಾ ಇನ್ಯಾರ್ದೋ ಹೆಸರು ಮುನ್ನೆಲೆಗೆ ಬರ್ತಿದೆ ಅನ್ನೋದಾ? ಪರಮೇಶ್ವರ್ ಅವರು ಇವತ್ತು ಮಾತಾಡಿದ್ರೆ ನೋಡಿದ್ರೆ ಸಾಕಷ್ಟು ಸುಳಿವುಗಳನ್ನ ಕೂಡ ಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಅಸಮಾಧಾನ ಕೂಡ ಇದೆ. ಇನ್ನೊಂದು ಕಡೆ ಬದಲಾವಣೆ ಈಗ ಬೇಡ ಅನ್ನುವಂಥ ಸಂದೇಶ ರವಾನೆ ಕೂಡ ಆಗ್ತಾ ಇದೆ. ಯಾಕಂದರೆ ಈಗ ಬದಲಾವಣೆ ಮಾಡಿದ್ರೆ DK ಅವರು CM ಆಗಿಬಿಡ್ತಾರೆ ಅನ್ನುವಂಥದ್ದು ಒಂದು ಆತಂಕ ಅವರ ವಾಯ್ಸ್ನಲ್ಲಿ, ಅವರ ಅಭಿಪ್ರಾಯದಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. 2.5 ವರ್ಷದ ಹಿಂದೆ CLP ಸಭೆ ಆಯಿತು, ಹೈಕಮಾಂಡ್ ಕಡೆಯಿಂದ ವೀಕ್ಷಕರು ಬಂದಿದ್ದರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಮಾಡಲಾಯಿತು. ಆದರೆ 2.5 ವರ್ಷ ಅಷ್ಟೇ ಅಧಿಕಾರ ಅಂತ ಆ ಸಂದರ್ಭದಲ್ಲಿ ನಮ್ಗೆ ಯಾರಿಗೂ ಕೂಡ ಹೇಳಲಿಲ್ಲ. ಈಗ ಸಂದರ್ಭ ಬದಲಾವಣೆ ಇದು ಇಲ್ಲ ಅಂತ ಅನಿಸ್ತಾ ಇದೆ. ಒಂದು ವೇಳೆ ಆ ಥರ ಸಂದರ್ಭ ಬಂದರೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಹಿಂದೆನೂ ಕೂಡ ಮಾಡಿದ್ದಾರೆ, ಮೊಯ್ಲಿ ಅವ್ರನ್ನ ಬದಲಾವಣೆ ಮಾಡಿದ್ದಾರೆ, ಬಂಗಾರಪ್ಪನವ್ರನ್ನು ಕೂಡ ಬದಲಾವಣೆ ಮಾಡಿದ್ದಾರೆ. ಆವಾಗ ಸಂದರ್ಭಗಳಿತ್ತು. ಈಗ ಆ ಸಂದರ್ಭಗಳು ಬಂದಿಲ್ಲ ಅನ್ನುವಂತಹ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ. ನನಗೇನೋ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅಂತ ಅನ್ನಿಸ್ತಾ ಇಲ್ಲ ಅಂತ ಸ್ಪಷ್ಟವಾಗಿ ಕೂಡ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಜೊತೆಗೆ 2013ರಲ್ಲಿ ಈಗ DK ಶಿವಕುಮಾರ್ ಅವರನ್ನು ಬಿಗಿಪಟ್ಟಾಗಿ ನಾನು ಅಧಿಕಾರಕ್ಕೆ ತಂದೆ, ನನ್ನ ಪಕ್ಷದಲ್ಲಿ ದುಡಿದಿದ್ದೇನೆ, KPCC ಅಧ್ಯಕ್ಷ ಆಗಿದ್ದೇನೆ, ಸಾಕಷ್ಟು ತ್ಯಾಗ ಮಾಡಿದ್ದೇನೆ, ಅಧಿಕಾರ ಹಸ್ತಾಂತರ ಮಾಡಿ ಮುಂದಿನ 2.5 ವರ್ಷ ಅಂತ ಬಿಗಿಪಟ್ಟನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಕೌಂಟರ್ ಆಗಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ರು. ನಾನು ಕೂಡ 2013ರಲ್ಲಿ KPCC ಅಧ್ಯಕ್ಷ ಆಗಿದೆ, ಆವಾಗ ನನ್ನ ನೇತೃತ್ವದಲ್ಲೂ ಕೂಡ ಪಕ್ಷ ಅಧಿಕಾರಕ್ಕೆ ಬಂತು. ನಾನು ಎಲ್ಲೂ ಕೂಡ ನಾನೇ ಅಧಿಕಾರಕ್ಕೆ ತಂದೆ, ನಾನೇ ಪಕ್ಷ ಅಧಿಕಾರಕ್ಕೆ ತಂದೆ, ಸರ್ಕಾರ ತಂದೆ ಅಂತ ಹೇಳ್ಕೊಳ್ಳಿಲ್ಲ. ನಾವೆಲ್ಲರೂ ಕೂಡ ಸೇರಿ ಕೆಲಸ ಮಾಡಿದ್ವಿ, ಜನ ಕೈ ಹಿಡಿದ್ರು. ಆದರೆ ಆವಾಗ ನಾನು ಸೋತೆ, ಗೆದ್ದಿದ್ರೆ ಏನಾಗ್ತಿತ್ತೋ
ಗೊತ್ತಿಲ್ಲ. ಒಂದು ವೇಳೆ ಗೆದ್ದಿದ್ದರೆ CM ಆಗ್ತಿದ್ದೆ ಅನ್ನುವಂಥ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ. ಅವಾಗಲೇ CM ಆಗಬೇಕಾಗಿತ್ತು ನಾನು, KPCC ಅಧ್ಯಕ್ಷರಿಗೆ ಅದೊಂದು ಅವಕಾಶ ಕೂಡ ಇರುತ್ತೆ, ಆದರೆ ನಾನು CM ಆಗ್ಲಿಕ್ಕೆ ಆಗಲಿಲ್ಲ ಸೋತ ಹಿನ್ನೆಲೆಯಲ್ಲಿ ಅನ್ನುವಂಥ ಮಾತನ್ನ ಹೇಳಿದ್ರು. ಈಗ ಏನು ಕೌಂಟರ್ ಕೊಡ್ತಾ ಇದ್ದಾರೆ ಅಂತಂದ್ರೆ, KPCC ಅಧ್ಯಕ್ಷರಾಗಿ ನೀವು ಒಬ್ಬರೇ ಅಧಿಕಾರ ತರಲಿಲ್ಲ, ಪಕ್ಷ ಎಲ್ಲರೂ ಕೂಡ ಸೇರಿ ಕೆಲಸ ಮಾಡಿದ್ದಾರೆ ಅನ್ನುವಂಥ ಸಂದೇಶವನ್ನು DK ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ಕೊಟ್ಟಿದ್ದಾರೆ, ಟಕ್ಕರ್ ಕೂಡ ಅಂತಂದು ಕೂಡ ಹೇಳ್ಬೋದು. ಒಟ್ಟಾರೆಯಾಗಿ ಮುಖ್ಯಮಂತ್ರಿಗಳ ಬದಲಾವಣೆ ಬೇಡ ಅನ್ನುವಂಥ ಅರ್ಥದಲ್ಲಿ ಪರಮೇಶ್ವರ್ ಮಾತನಾಡಿದ್ದಾರೆ. ಅದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಬೆಂಗಳೂರಿಗೆ ಬಂದಿರುವಂಥ ಸಂದರ್ಭದಲ್ಲೇ, ಹೈಕಮಾಂಡ್ ಸಂದೇಶ ಹೊತ್ಕೊಂಡು ತಂದಿರುವಂಥ ಸಂದರ್ಭದಲ್ಲೇ ಪರಮೇಶ್ವರ್ ಈ ಥರದೊಂದು ಹೇಳಿಕೆ ಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಸಾಕಷ್ಟು ಚರ್ಚೆ ಕೂಡ ಕಾಂಗ್ರೆಸ್ ವಲಯದಲ್ಲಿ ಇದ್ರ ಮೇಲೆ ಆಗ್ತಾ ಇದೆ. ಮಮತಾ, ಮಸೂದ್ ಹಾಗೆ ಸಂಪರ್ಕದಲ್ಲಿರಿ. DCM DK ಶಿವಕುಮಾರ್ ಅವರಿಗೆ ನೇರವಾಗಿ ಕೌಂಟರ್ ಕೊಡೋ ಕೆಲಸವನ್ನ ಡಾಕ್ಟರ್ G ಪರಮೇಶ್ವರ್ ಅವರು ಮಾಡಿದ್ದಾರೆ. ಇದ್ರ ಈಕ್ವೇಶನ್ ಕಳೆದ 2.5 ವರ್ಷಗಳ CM ಮತ್ತು ಪರಮೇಶ್ವರ್ ಅವರ ಈಕ್ವೇಶನ್ಗಳು ಬದಲಾಗಿದ್ರೆ ಆ ರಿಯಾಕ್ಷನ್ ಇವತ್ತು ನೀವು ನೋಡ್ತಾ ಇದ್ದೀರಾ ಎಷ್ಟು ಸ್ಟ್ರಾಂಗ್ ಆಗಿ, ಪವರ್ಫುಲ್ ಆಗಿ. ಇನ್ಫ್ಯಾಕ್ಟ್ ಇದು ಪವರ್ಫುಲ್ ಪಂಚ್ ಅಂತಾನೆ ಹೇಳ್ಬೋದು.